ಇಂದಿನ ಕರೆಂಟ್ ಅಫೇರ್ಸ್ ಕ್ವಿಜ್ಗೆ ಸ್ವಾಗತ. ಮೊದಲನೆಯ ಪ್ರಶ್ನೆ, ಜನವರಿ 25, 2026ರಂದು ಯಾವ ರಾಜ್ಯವು ತನ್ನ 56ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಹಿಮಾಚಲ ಪ್ರದೇಶ್. 61ನೇ ವಯಸ್ಸಿನಲ್ಲಿ ನಿಧನರಾದ ಇಲ್ಯಾಸ್ ಪಾಷಾ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಫುಟ್ಬಾಲ್. ಭಾರತದ ಮೊದಲ ಸಂಯೋಜಿತ ಖಾಸಗಿ ಉಪಗ್ರಹ ಉತ್ಪಾದನಾ ಘಟಕವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಗುಜರಾತ್ನಲ್ಲಿ. ಇತ್ತೀಚೆಗೆ ಯಾವ ದೇಶವು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹಿಂದೆ ಸರಿಯುವುದಾಗಿ ಘೋಷಿಸಿತು? ಸರಿಯಾದ ಉತ್ತರ ಆಪ್ಷನ್ ಎ, ಅಮೆರಿಕ. ಯಾವ ರಾಜ್ಯದ ಪೊಲೀಸ್ ಪಡೆಗೆ ತನ್ನ ಅತ್ಯುತ್ತಮ ಸೇವೆಗಾಗಿ ರಾಷ್ಟ್ರಪತಿಗಳ ಪೊಲೀಸ್ ಧ್ವಜ ಪ್ರಶಸ್ತಿಯನ್ನು ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಿಕ್ಕಿಂ. ಭಾರತೀಯ ಸೇನೆಯು ಆಪರೇಷನ್ ಟ್ರಾಸಿ 1 ಅನ್ನು ಯಾವ ಸ್ಥಳದಲ್ಲಿ ನಡೆಸಿತು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಮ್ಮು ಆ್ಯಂಡ್ ಕಾಶ್ಮೀರ್. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸ್ವಚ್ಛ ಇಂಧನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡುವುದಾದರೆ ಆಪ್ಷನ್ ಬಿ, ಜನವರಿ 26. ವಿಶ್ವದ ಅತಿದೊಡ್ಡ ಅಂತಾರಾಷ್ಟ್ರೀಯ ನಾಟಕ ಉತ್ಸವ ಯಾವ ದೇಶದಲ್ಲಿ ನಡೆಯಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದಲ್ಲಿ. ಉತ್ತರ ಪ್ರದೇಶದ ಯಾವ ನಗರವು ಶೂನ್ಯ ತಾಜಾ ತ್ಯಾಜ್ಯ ವಿಲೇವಾರಿ ಸಾಧಿಸಿದ ಮೊದಲ ನಗರವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಲಕ್ನೋ. ಭಾರತದ ಯಶ್ ಅನಿಲ್ ರಶಿಯಾ ಚಿನ್ನದ ಪದಕ ಗೆದ್ದ 7ನೇ ರೋಲ್ಬಾಲ್ ವಿಶ್ವಕಪ್ 2025 ಎಲ್ಲಿ ನಡೆಯಿತು? ಉತ್ತರ ಆಪ್ಷನ್ ಬಿ, ದುಬೈನಲ್ಲಿ. 66ನೇ ವಯಸ್ಸಿನಲ್ಲಿ ನಿಧನರಾದ ಕೀರ್ತಿದಾ ಮಖಾನಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಪರಿಸರ ಅಧ್ಯಯನಗಾರ. ಮುಂದಿನ ಪ್ರಶ್ನೆ, ವಿಶ್ವದ ಮೊದಲ ಸಮಗ್ರ ವಾಯುಯಾನ ಕಾನೂನನ್ನು ಯಾವ ದೇಶ ಅಂಗೀಕರಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ದಕ್ಷಿಣ ಕೊರಿಯಾ. ಇವಾಗಿದ್ದು ಇವತ್ತಿನ ಟಾಪ್ ಕರೆಂಟ್ ಅಫೇರ್ ಕ್ವಶನ್ಸ್.